ಫ್ರೆಂಡ್ಸ್, ನಾನು BK Free ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ಅಗ್ನಿವೀರ ಆಫೀಷಿಯಲ್ ವೆಬ್ಸೈಟ್ನಲ್ಲಿ ಬಂದಂತಹ ಪ್ರಶ್ನೆ ಪತ್ರಿಕೆಗಳನ್ನು 5 ಬಿಡಿಸಿದ್ವಿ. ಇವತ್ತಿನ ಕ್ಲಾಸಲ್ಲಿ 6ನೇ ಟೆಸ್ಟನ್ನು ಬಿಡಿಸ್ತಾ ಹೋಗೋಣ. ಓಕೆ, ಯಾವ ರೀತಿ ಕ್ವಶನ್ಸ್ ಅದಾವೆ ಅಂತೇಳಿ ನೋಡ್ತಾ ಹೋಗೋಣ. ಅದೇ ರೀತಿ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಬಂದೇ ಬರುತ್ತೆ. ಓಕೆ, ಡನ್. ಲೇಟ್ ಮಾಡೋದು ಬೇಡ. ಫಸ್ಟ್ ಕ್ವಶನನ್ನು ನೋಡ್ತಾ ಹೋಗೋಣ. GK ಕ್ವಶನು ಏನಂತದ ನೋಡಿ. ಕರೆಂಟ್ ಅಫೇರ್ಸು ಭಾಳಷ್ಟು ಇಂಪಾರ್ಟೆಂಟು. ನವಂಬರ್ 2022ರಲ್ಲಿ ಬಂದಂತಹ ಜಮ್ಮು ಕಾಶ್ಮೀರದ ಖಾತ್ರಾದಲ್ಲಿ ನಡೆದಂಥ ರಾಷ್ಟ್ರೀಯ ಗವರ್ನೆನ್ಸ್ ಸಮ್ಮೇಳನ ಯಾರು ಉದ್ಘಾಟಿಸರು? ಇದು 2022ರಲ್ಲಿ ಕೇಳಿದ್ರಂದ್ರೆ ರೀಸೆಂಟಾಗಿ ನಡೆದಂತಹ 2025ರಲ್ಲಿ ನೀವು ನೋಡ್ತಕ್ಕದ್ದು. ಇದನ್ನು ಉದ್ಘಾಟನೆ ಮಾಡಿದಂಥವರು ಜಿತೇಂದ್ರ ಸಿಂಗ್ ಅವರು. ನೆಕ್ಸ್ಟ್ ಕ್ವಶನ್ ನೋಡಿರಿ. ಭಾಳಷ್ಟು ಜನ ಕೇಳ್ತಾ ಇದ್ರಿ, ಸರ್ ಎಲ್ಲ ಕ್ವಶನ್ಸು ಸಾಲ್ವ್ ಮಾಡಿ ಅಂತೇಳಿ. ಓಕೆ, ಎಲ್ಲ ಕ್ವಶನ್ ಪೇಪರ್ಗಳನ್ನು ಉಚಿತವಾಗಿ ಸೊಲ್ಯೂಷನನ್ನು ಮಾಡ್ತಾ ಹೋಗ್ತೀನಿ. ದಿನಕ್ಕೆ 2ರಂತೆ ನಾನು ಸೊಲ್ಯೂಷನ್ ಮಾಡಿ ನಿಮಗೆ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ನಿಮ್ಮ ಪರೀಕ್ಷೆ ಒಳಗೆ ಎಲ್ಲ ಮುಗಿಸ್ತೀನಿ, ಡೋಂಟ್ ವರಿ. ನೆಕ್ಸ್ಟ್ ನೋಡಿರಿ. ಜನವರಿ 2023 ಹೊತ್ತಿಗೆ ಭಾರತ ಅಟಾರ್ನಿ ಜನರಲ್ ಆಗಿ ಕೆಳಗಿನವರಲ್ಲಿ ಯಾರು ಕಾರ್ಯನಿರ್ವಹಿಸುತ್ತಿದ್ದಾರೆ ಅಂತಂದ್ರೆ ಇಲ್ಲಿ ವೆಂಕಟರಮಣಿಯವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ನೆಕ್ಸ್ಟು ಕ್ವಶನ್ ನಂಬರ್ 3 ನೋಡಿರಿ. ಯಾರು ಭಾರತದ ವಾಯುಸೇನಾ ಮುಖ್ಯಸ್ಥರಾಗಿದ್ದಾರೆ 2023 ಅಂತಂದ್ರೆ ಯಾರಾಗ್ಯಾರ್ರಿ? ಚೌಧರಿಯವರು, VR ಚೌಧರಿಯವರು ಆಗಿದ್ದಾರೆ. ನೆಕ್ಸ್ಟು 4ನೇ ಕ್ವಶನ್. ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅಂತೀವಿ, ನೀತಿಯನ್ನು ಯಾವ ಗವರ್ನರ್ ಅವರು ರೂಪಿಸಿದರು ಅಂತಂದ್ರೆ ಇದನ್ನು ಡಾಲ್ ಹೌಸಿಯವರು ಇದನ್ನು ಮಾಡಿದರು. ನೆಕ್ಸ್ಟು 5ನೇದು. 1857 ದಂಗೆ ಸಮಯದಲ್ಲಿ ಮಧ್ಯಪ್ರದೇಶದ ಮಂಡ್ಲಾದಿಂದ ಬ್ರಿಟಿಷ್ ವಿರುದ್ಧ ಸೈನ್ಯವನ್ನು ಮುನ್ನಡೆಸಿದವರು ಯಾರು ಅಂತ ಕೇಳಿದ್ದಾರೆ. ಇದನ್ನು ಮುನ್ನಡೆಸಿದವರು ರಾಣಿ ಅವಂತಿಬಾಯಿ ಲೋಧಿಯವರು. ಓಕೆ, ನೆಕ್ಸ್ಟು 6ನೇ ಪ್ರಶ್ನೆಯನ್ನು ನೋಡಿರಿ. ವಿಕ್ಟೋರಿಯಾ ಮೆಮೋರಿಯಲ್ ಮ್ಯೂಸಿಯಂ ಯಾವ ನಗರದಲ್ಲಿದೆ ಅಂತಂದ್ರೆ ಇದು ಕೋಲ್ಕತ್ತಾದಲ್ಲಿರುವಂಥ ಮ್ಯೂಸಿಯಂ ಆಗಿದೆ. ನೆಕ್ಸ್ಟು 7ನೇ ಕ್ವಶನ್. ದಮೇಕ್ ಸ್ತೂಪವು ಯಾವ ರಾಜ್ಯದಲ್ಲಿದೆ ಅಂತಂದ್ರೆ ಇದು ಉತ್ತರ ಪ್ರದೇಶದಲ್ಲಿ ಕಂಡುಬರುವಂತಹ ಒಂದು ಸ್ತೂಪ. ನೆಕ್ಸ್ಟು 8ನೇ ಕ್ವಶನ್. ಬುಲಂದ್ ದರ್ವಾಜಾ ಇದು ಯಾವ ಸ್ಥಳದಲ್ಲಿದೆ ಅಂತಂದರೆ ಫತೇಪುರ್ ಸಿಕ್ರಿಯಲ್ಲಿ ಕಂಡುಬರುವಂಥ ಇದು ಬುಲಂದರ್ ದರ್ವಾಜಾ. ನೆಕ್ಸ್ಟ್ ಕ್ವಶನು 9ನೇ ಕ್ವಶನು. ಕೆಳಗಿನವರಲ್ಲಿ ಯಾವುದು ಗಂಗಾ ನದಿಯ ಉಪನದಿಯಲ್ಲ ಅಂತಂದರೆ ಇದು ಮಾನಸ್, ಇದು ಗಂಗಾ ನದಿಯ ಉಪನದಿ ಅಲ್ಲ. ಇದು ಯಾವ ನದಿಯ ಉಪನದಿ ಅಂತಂದ್ರೆ ಬ್ರಹ್ಮಪುತ್ರ ನದಿಯ ಉಪನದಿ. ಯಾವುದು? ಬ್ರಹ್ಮಪುತ್ರ ನದಿಯ ಉಪನದಿಯಾಗಿದೆ. ಹೌದಾ? ಓಕೆ, ನೆಕ್ಸ್ಟು. ಯಾವ ಪರ್ವತ ಶಿಖರವು ಹಿಮಾಲಯ ಪರ್ವತ ಶ್ರೇಣಿಯ ಭಾಗವಾಗಿಲ್ಲ ಅಂತಂದ್ರೆ ಅನ್ನಮುಡಿ ಇದು ಹಿಮಾಲಯದ ಭಾಗವಾಗಿಲ್ಲ. ಇದು ಯಾವ ಭಾಗವಾಗಿದೆ ಅಂತಂದ್ರೆ ಕೆಳಗೆ ಪಶ್ಚಿಮ ಘಟ್ಟಗಳ ಭಾಗವಾಗಿದೆ. ಯಾವುದು? ಪಶ್ಚಿಮ ಘಟ್ಟದ ಒಂದು ಭಾಗದಲ್ಲಿ ಕಂಡುಬರುವಂಥದ್ದು. ಇಷ್ಟು 11ನೇ ಪ್ರಶ್ನೆ ನೋಡಿರಿ. 2011ರ ಜನಗಣತಿ ಪ್ರಕಾರ ಯಾವುದು? 2011 ಜನಗಣತಿ ಪ್ರಕಾರ ಯಾವ ಕೇಂದ್ರಾಡಳಿತ ಪ್ರದೇಶವು ಅತಿ ಹೆಚ್ಚು ಸಾಕ್ಷರತಾ ಪ್ರಮಾಣವನ್ನು ಹೊಂದಿರುವಂಥದ್ದು? ಇದು ಕೇಂದ್ರಾಡಳಿತ ಪ್ರದೇಶದಲ್ಲಿ ಅತಿ ಹೆಚ್ಚು ಯಾವುದು ಸಾಕ್ಷರತೆ ಹೊಂದಿತ್ತು ಅಂದರೆ ಲಕ್ಷದ್ವೀಪ, ಇದು ಸಾಕ್ಷರತೆಯಲ್ಲಿ ಹೆಚ್ಚು ಹೊಂದಿರುವಂಥದ್ದು. ನೆಕ್ಸ್ಟು. ಭಾರತೀಯ ಒಕ್ಕೂಟದ ಕಾರ್ಯಾಂಗದ ಸಂವಿಧಾನಕ ಮುಖ್ಯಸ್ಥರು ಯಾರು ಅಂತಂದರೆ ಭಾರತದ ರಾಷ್ಟ್ರಪತಿಯವರು ಅದರ ಮುಖ್ಯಸ್ಥರಾಗಿರುವಂಥದ್ದು. ನೆಕ್ಸ್ಟು 13ನೇ ಪ್ರಶ್ನೆ. ಭಾರತ ಗಣರಾಜ್ಯವನ್ನು ಸಂವಿಧಾನದ ಮೂಲಕ ಆಳಲಾಗುತ್ತದೆ. ಇದನ್ನು ಸಂವಿಧಾನ ರಚನಾ ಸಭೆಯ ನವೆಂಬರ್ 26 ಯಾವ ವರ್ಷದಲ್ಲಿ ಅಂಗೀಕರಿಸಲಾಯಿತು? ವೆರಿ ಇಂಪಾರ್ಟೆಂಟ್, ಇಯರ್ ಬಹಳಷ್ಟು ಇಂಪಾರ್ಟೆಂಟು, 1949ರಲ್ಲಿ. ನೆಕ್ಸ್ಟು 14ನೇ ಪ್ರಶ್ನೆಯನ್ನು ನೋಡಿರಿ. ಯಾರು ಟೆನ್ನಿಸ್ ಆಟಕ್ಕೆ ಸಂಬಂಧಿಸಿದ ಪ್ರಸಿದ್ಧ ಆಟಗಾರರು ಅಂತಂದ್ರೆ ಸಾನಿಯಾ ಮಿರ್ಜಾ ಅವರು ಟೆನ್ನಿಸ್ ಆಟಕ್ಕೆ ಸಂಬಂಧಿಸಿದ ಪ್ರಸಿದ್ಧ ಆಟಗಾರ ಆಗಿರುತ್ತಾರೆ. ನೆಕ್ಸ್ಟು ಶರತ್ ಕಮಲ್ ಅಚಂತ್ ಯಾವ ಕ್ರೀಡೆಗೆ ಇವರು ಫೇಮಸ್ ಆಗ್ಯಾರ ಅಂತಂದ್ರೆ ಟೇಬಲ್ ಟೆನ್ನಿಸ್ ಆಟಕ್ಕೆ ಇವರು ಫೇಮಸ್ ಆಗಿರುವಂತಹ ಆಟಗಾರರು. ಇವು ಟೆಸ್ಟ್ 6ರಲ್ಲಿ GKಗೆ ಸಂಬಂಧಪಟ್ಟಂಥ 15 ಪ್ರಶ್ನೆಗಳಾದರೆ ನೆಕ್ಸ್ಟ್ ಬರುವಂಥದ್ದು ಸೈನ್ಸಿಗೆ ಸಂಬಂಧಪಟ್ಟಂತೆ ಬರುವಂಥ ಪ್ರಶ್ನೆಗಳು. ದ್ರವ್ಯದ ಯಾವ ಸ್ಥಿತಿಯಲ್ಲಿ ಕಣಗಳು ಬಿಗಿಯಾಗಿ ಜೋಡಿಸಲ್ಪಟ್ಟಿಲ್ಲ ಮತ್ತು ಚಲನೆಯ ಸ್ವಾತಂತ್ರ್ಯವು ಹೆಚ್ಚಾಗಿದೆ ಅಂತಂದ್ರೆ ನಿನ್ನೆ ಕ್ಲಾಸಲ್ಲಿ ಅಥವಾ ಬೆಳಗ್ಗೆ ಕ್ಲಾಸಲ್ಲಿ ನಾನು ಅಪ್ಲೋಡ್ ಮಾಡಿರುವಂಥ ವಿಡಿಯೋದಲ್ಲಿ ಇದೇ ಥರ ಕ್ವಶನ್ ಇತ್ತು. ಆದರೆ ಅಲ್ಲಿರುವಂಥದ್ದು ಯಾವ ಒಂದು ಬಿಡಿಯಾಗಿರುತ್ತವೆ ಅಂತ ಕೇಳಿದರು. ಇದು ಯಾವುದು? ಅನಿಲ ಸ್ಥಿತಿಯಲ್ಲಿ ಎಲ್ಲ ಕಣಗಳು ಬಿಡಿಯಾಗಿರ್ತವೆ. ಕ್ವಶನ್ ಕೇಳುವಂಥ ಪದ್ಧತಿ ಮಾತ್ರ ಚೇಂಜ್ ಆಗೈತಿ, ಆನ್ಸರ್ ಮಾತ್ರ ಸೇಮ್. ಘನವಸ್ತುಗಳಲ್ಲಿ ಶಾಖವು ಬಿಗಿಯಾದ ಭಾಗದಿಂದ ತಂಪಾದ ಭಾಗಕ್ಕೆ ವರ್ಗಾವಣೆಯಾಗುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಅಂದರೆ ಕಂಡಕ್ಷನ್ ಅಂತೀವಿ, ವಹನ ಕ್ರಿಯೆ ಅಂತೀವಿ. ಓಕೆ, ಆಪ್ಷನ್ ನಂಬರ್ A ಈಸ್ ರೈಟ್. ನೆಕ್ಸ್ಟು 18ನೇ ಕ್ವಶನ್.
ಕಾಯವೊಂದರ ಸಾಂದ್ರತೆಯನ್ನು ಹೇಗೆ ಲೆಕ್ಕ ಹಾಕಬಹುದು ಅಂತಂದ್ರೆ ಇದನ್ನು ರಾಶಿ ಅಂತೀವಲ್ಲ, ರಾಶಿ ಡಿವೈಡೆಡ್ ಬೈ ಗಾತ್ರ ಅಂತೀವಿ. ಆಪ್ಷನ್ ನಂಬರ್ ಸೆಕೆಂಡ್, ರಾಶಿ ಡಿವೈಡೆಡ್ ಬೈ ಗಾತ್ರ ಅಂತ. ನೆಕ್ಸ್ಟು 19ನೇ ಪ್ರಶ್ನೆ ನೋಡ್ರಿ. ಮಾನವನ ದೇಹದ ಯಾವ ಭಾಗವನ್ನು ಧ್ವನಿ ಉತ್ಪತ್ತಿ ಮಾಡುವುದರಿಂದ ವಾಯ್ಸ್ ಬಾಕ್ಸ್ ಎಂದು ಕರೆಯುತ್ತಾರೆ? ಅಂದ್ರೆ ಧ್ವನಿ ಪೆಟ್ಟಿಗೆ. ಓಕೆ. ನೆಕ್ಸ್ಟು 20ನೇ ಪ್ರಶ್ನೆ. ಬೆಳಕು ತನ್ನ ಘಟಕ ಬಣ್ಣಗಳಾಗಿ ವಿಭಜನೆಯಾಗುವುದನ್ನು ಏನೆಂದು ಕರೆಯುತ್ತಾರೆ ಅಂತಂದ್ರೆ ವರ್ಣ ವಿಭಜನೆ. ವರ್ಣ ವಿಭಜನೆ. ಆಪ್ಷನ್ ನಂಬರ್ ಎ ಈಸ್ ರೈಟ್. ನೆಕ್ಸ್ಟು 21ನೇದು. ನೆಕ್ಸ್ಟು ವಿದ್ಯುತ್ ಬಲ್ಬ್ನಲ್ಲಿ ಒಂದು ತೆಳುವಾದ ತಂತಿ ಇರುತ್ತದೆ. ಇದನ್ನು ಏನೆಂದು ಕರೆಯುತ್ತಾರೆ ಅಂದರೆ ಫಿಲಾಮೆಂಟ್ ಅಂತೀವಿ. ಅದನ್ನು ಯಾವುದರಿಂದ ಮಾಡಿರುತ್ತಾರೆ ಅಂತಂದ್ರೆ ಟಂಗ್ಸ್ಟನ್ ಅಂತೀವಿ. ಯಾವುದು? ಟಂಗ್ಸ್ಟನ್. ಓಕೆ, ಡನ್. ನೆಕ್ಸ್ಟು 22ನೇ ಕ್ವಶನ್ ನೋಡ್ರಿ. ಯಾವ ವಸ್ತು ನೀಲಿ ನಿರ್ಪಸ್ಪಾದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತದೆ ಅಂತಂದ್ರೆ ಇದು ಯಾವವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತದೆ ಅಂತ ಕೇಳಿದ್ದಾರೆ. ಇದು ಬಹಳಷ್ಟು ಇಂಪಾರ್ಟೆಂಟು. ವಿನೆಗರ್ ಎಂಬುದು ಇದು ನೀಲಿ ಲಿಟ್ಮಸನ್ನು ಕೆಂಪು ಬಣ್ಣಕ್ಕೆ ಪರಿವರ್ತನೆ ಮಾಡುತ್ತೆ. ನೆಕ್ಸ್ಟ್ ನೋಡ್ರಿ, ವಿಟಮಿನ್ ಸಿಗೆ ರಾಸಾಯನಿಕ ಹೆಸರು ಏನಂತ ಕೇಳ್ಯಾರ. ಇವು ರಾಸಾಯನಿಕ ಹೆಸರುಗಳನ್ನು ನೆನಪಿಡುವುದು ಬಹಳಷ್ಟು ಇಂಪಾರ್ಟೆಂಟು. ಓಕೆ, ಈ ರಾಸಾಯನಿಕ ಹೆಸರು ವಿಟಮಿನ್ ಸಿಗೆ ಯಾವುದಂತಾರೆ ನೋಡ್ರಿ? ಲ್ಯಾಕ್ಟಿಕ್ ಆಮ್ಲ ಅಂತಾರೋ, ಅಸಿಟಿಕ್ ಆಮ್ಲ ಅಂತಾರೋ, ಅಸ್ಕಾರ್ಬಿಕ್ ಆಮ್ಲ. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ನೆಕ್ಸ್ಟು 24ನೇ ಕ್ವಶನ್. ಕೆಳಗಿನವರಲ್ಲಿ ಯಾವುದು ರಾಸಾಯನಿಕ ಬದಲಾವಣೆಯಾಗಿದೆ ಅಂತಂದ್ರೆ ಗಾಳಿಯಲ್ಲಿ ಗಂಧಕವನ್ನು ಉರಿಯುವುದು ಒಂದು ರಾಸಾಯನಿಕ ಬದಲಾವಣೆಯಾಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. 25ನೇದು. ಕೆಳಗಿನವುಗಳಲ್ಲಿ ಯಾವುದು ಸಂಯೋಜನಾ ಕ್ರಿಯೆಯ ವಿರುದ್ಧವಾಗಿದೆ ಅಂದರೆ ಯಾವುದು ಅದರ ವಿರುದ್ಧವಾಗಿದೆ ಅಂತಾರೆ? ವಿಭಜನಾ ಕ್ರಿಯೆ. ಯಾವುದು? ವಿಭಜನಾ ಕ್ರಿಯೆ ಅದರ ವಿರುದ್ಧವಾಗಿರುವಂಥದ್ದು. 26ನೇ ಪ್ರಶ್ನೆ ನೋಡ್ರಿ. ಚಿಕನ್ ಫಾಕ್ಸ್ ಇದು ಯಾವುದರಿಂದ ಬರುತ್ತೆ ಅಂತಂದ್ರೆ ಇದು ವೈರಸ್ಸಿಂದ ಬರುತ್ತೆ. ಓಕೆ, ಸಿಡುಬು ರೋಗ ಅಂತಾರೆ ಇದಕ್ಕೆ ಇನ್ನೊಂದು ಹೆಸರು. ನೆಕ್ಸ್ಟು, ಕೆಳಗಿನಲ್ಲಿ ಯಾವುದು ಎಲ್ಲ ಜೀವಿಗಳ ವಿಶಿಷ್ಟ ಲಕ್ಷಣವಾಗಿದೆ ಅಂತಂದ್ರೆ ಅವು ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ಹೊಂದುತ್ತವೆ. ನೆಕ್ಸ್ಟು 28ನೇದು. ಕಬ್ಬಿನಲ್ಲಿ ಕೆಳಗಿನ ಯಾವ ಕಾರ್ಬೋಹೈಡ್ರೇಟ್ ಇರುತ್ತದೆ? ಕಬ್ಬಿನಲ್ಲಿ ಇರುವಂತಹ ಕಾರ್ಬೋಹೈಡ್ರೇಟ್ ಸುಕ್ರೋಸ್. ನೆಕ್ಸ್ಟು 29. ಯಾವುದು ದ್ವಿವಿಧ ವಿಭಜನೆ ಬೈನರಿ ಫಿಷನ್ ಅಂತೀವಿ ವಿಧಾನ ಸಂತಾನೋತ್ಪತ್ತಿ ಮಾಡುತ್ತದೆ ಅಂತಂದ್ರೆ ಇದು ಅಮೀಬಾ ಮಾಡುತ್ತದೆ. ಅಂದ್ರೆ ಅಮೀಬಾ ಯಾವ ಒಂದು ರೀತಿಯಲ್ಲಿ ಇರುತ್ತಲ್ಲ ಅದು ಕಟ್ ಮಾಡಿದರೆ ಅದೊಂದು ಭಾಗವಾಗಿ ಮತ್ತು ವಿಭಜನೆಯಾಗಿ ಮತ್ತು ಅದೊಂದು ಸಪ್ರೇಟಾಗಿ ಬೆಳೆಯುವಂಥದ್ದು. ನೆಕ್ಸ್ಟು, ಮಾನವನ ಯಾವ ಗ್ರಂಥಿಯು ಕಣ್ಣೀರನ್ನು ಉತ್ಪಾದಿಸುತ್ತದೆ? ಮಾನವನಲ್ಲಿ ಕಣ್ಣೀರನ್ನು ಉತ್ಪಾದಿಸುವಂಥದ್ದು ಲ್ಯಾಕ್ರಿಮಲ್ ಗ್ರಂಥಿ. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಇದು ಸೈನ್ಸಿಗೆ ಸಂಬಂಧಪಟ್ಟಂತಹ 15 ಕ್ವಶನು. ಇದು 6ನೇ ಟೆಸ್ಟು. ಇನ್ನು ಬರುವಂಥದ್ದು ಮ್ಯಾಥ್ಸ್ಗೆ ಸಂಬಂಧಪಟ್ಟದ್ದು. ಇದು ಮ್ಯಾಥ್ಸ್ಗೆ ಸಂಬಂಧಪಟ್ಟದ್ದು. ನೆಕ್ಸ್ಟ್ ಕ್ವಶನ್ ನೋಡಿರಿ, 31ನೇ ಪ್ರಶ್ನೆ. ಸಿಂಪ್ಲಿಫಿಕೇಷನ್ ಅದ. ಸಿಂಪ್ಲಿಫಿಕೇಷನಲ್ಲಿ ಕೊಟ್ಟದ್ದು ಫಸ್ಟಿಗೆ ಏನದ? ಪ್ಲಸ್ ಇರುವಂಥವು 3 ಕೂಡಿಸ್ರಿ. 18 + 37 50 ಆಯಿತು. 50 + 89 ಅಂದ್ರೆ 139 ಆಯಿತು. -54 ಅಂದ್ರೆ 85. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ನೆಕ್ಸ್ಟ್ ನೋಡಿರಿ, ಭಿನ್ನ ರಾಶಿಗಳ ಸಂಕಲನದ ಛೇದಗಳು ಒಂದೇ ಅದಾವ, ಅದನ್ನು ಆ್ಯಸ್ ಇಟ್ ಈಸ್ ಒಂದೇ ಇಟ್ಕೊಂಡ್ಬಿಡ್ರಿ. ಇಲ್ಲಿ 3 + 2 ಅಂತಂದ್ರೆ 5 ಆಯಿತು. -5 ಅದ. ಈ -5ರಲ್ಲಿ +5ರಲ್ಲಿ -5 ಹೋದ್ರೆ 0 ಆಯಿತು. 0/8 ಅಂತಂದ್ರೆ 0ನ ಬಂದಂಗೆ ಆನ್ಸರ್. ಆಪ್ಷನ್ ನಂಬರ್ ಎ ಈಸ್ ರೈಟ್. ನೆಕ್ಸ್ಟು ಲ ಸಾ ಅ ಕೇಳ್ಯಾರ ನೋಡಿರಿ. 15, 25 ಮತ್ತು 35 ಲ ಸಾ ಅ ಅಂತಂದ್ರೆ 15ನ್ನು ನಾವು ಯಾವ ರೀತಿ ಡಿವೈಡ್ ಮಾಡ್ತೀವಿ? 3 × 5 ಅಂತ ಮಾಡ್ತೀವಿ. ನೆಕ್ಸ್ಟು ಯಾವುದು 25ನ್ನು ಯಾವ ರೀತಿ ಮಾಡ್ತೀವಿ? 5 × 5 ಅಂತ ಮಾಡ್ತೀವಿ. 35ನ್ನು ಯಾವ ರೀತಿ ಮಾಡ್ತೀವಿ ಅಂದ್ರೆ 5 × 7 × 35 5 × 7 ಅಂತೇಳಿ ಮಾಡ್ತೀವಿ. ಈಗ ನಮಗೆ ಯಾವ್ಯಾವ ಎಲ್ ಸಿ ಎಮ್ ಅಂತಂದಾಗ ಯಾವ್ಯಾವ ಕಾಮನ್ನ ಎಕ್ಸ್ಟ್ರಾ ಇದ್ದು ತೊಗೊಂಬಿಟ್ಟು ಒಂದು 3 ಅದ, ಆಮೇಲೆ 5 ಅದ, ಆಮೇಲೆ ಇಲ್ಲಿ 5 ಅದ, 25 ಆತಲ್ಲ, ಡಬಲ್ 5 × 7 ಅಂದ್ರೆ 3 ಇಲ್ಲಿ 15, 15 ಇಲ್ಲಿ 75. ನೆಕ್ಸ್ಟು 75 × 7 ಅಂದ್ರೆ 525. ಅಂದ್ರೆ ಇವುಗಳ ಲಸ ಎಷ್ಟು ಬರ್ತದೆ ರೀ? 525. ಆಪ್ಷನ್ ನಂಬರ್ ಲಾಸ್ಟ್ ಒನ್. ಲಸ ಮೇಲೆ ಕಂಪಲ್ಸರಿ 2 ಕ್ವಶನ್ ಇದ್ದಿರ್ತಾವೆ. ಸರಾಸರಿ ಅಂತ ಕೇಳ್ಯಾರ ನೋಡಿರಿ. ಒಟ್ಟು ಸಂಖ್ಯೆಗಳ ಫಸ್ಟಿಗೆ ಮೊತ್ತವನ್ನು ಮಾಡಿರಿ. 6, 8, 9, 15, 16, 18 ಮತ್ತು 12 ಕೂಡಿಸ್ರಿ. ಟೋಟಲ್ ಕೂಡಿಸಿದ ಮೇಲೆ ನನಗೆ ಎಷ್ಟು ಬಂತು? 3,
ಒಂದು ಟೋಟಲ್ ಎಷ್ಟು ಬಂತಪ್ಪ 84. 81 60 60 84. ಟೋಟಲ್ ಎಷ್ಟು ಸಂಖ್ಯೆ ಅದಾವೆ ರೀ 6. ಅಂದ್ರೆ 6ರಲ್ಲಿ ಡಿವೈಡ್ ಮಾಡಿ. 6 ಒಂದಲೇ 6 ಒಂದಲೇ 6 6 4 6 ಒಂದಲೇ 6 6 6ಲೆ ಸಾರಿ ಎಷ್ಟು ಉಳಿತು 6 ಒಂದಲೇ 6 2 ಉಳಿತು. 2 ಉಳಿದ್ಮೇಲೆ ಎಷ್ಟದ ನಂಬರು ಸಾರಿ ನಂಬರ್ ಎಷ್ಟದ ಕೌಂಟ್ ಮಾಡಿರಿ ನಾವು 1 2 3 4 5 6 7 ಅದಾವ. ಡಿವೈಡೆಡ್ ಬೈ 7 ಮಾಡಿರಿ. ಮಿಸ್ಟೇಕ್ ಅವಸರ ಮಾಡೋಕ್ಕೆ ಹೋಗಬೇಡ್ರಿ. 7 ಒಂದಲೇ 7 ಒಂದಲೇ 7 7 ಎರಡಲೇ 14 ಅಂದ್ರೆ ಆಪ್ಷನ್ ನಂಬರ್ ಎ ಈಸ್ ರೈಟ್. ನೆಕ್ಸ್ಟ್ 35ನೇದು ಏನದ ನೋಡಿರಿ. ಶಾಲೆಯೊಂದರಲ್ಲಿ 10 ಹುಡುಗರ ಸರಾಸರಿ ತೂಕ ಅಂತ ತಲಾ ತೂಕ ಅಂದಾಗ 10 × 35 ತಲಾ ಅಂದ್ರೆ ಪ್ರತಿಯೊಬ್ಬರು ಅಂದರೆ ಎಷ್ಟಾಯಿತು 350. ಆಮೇಲೆ 15 ಹುಡುಗಿಯರ ಒಟ್ಟು ತೂಕ ಅಂದಾನ. 15 ಹುಡುಗಿಯರ ಒಟ್ಟು ತೂಕ ಕೊಟ್ಟಾನೆ. ಎಷ್ಟು ಕೊಟ್ಟಾನ ರೀ ಸರಾಸರಿ ಅಲ್ಲದು ತಲಾ ಅಲ್ಲ ಒಟ್ಟು ಕೊಟ್ಟಾನ. ಹಾಗಾದರೆ ಎಲ್ಲ ಮಂದಿದು ಎಷ್ಟು ಟೋಟಲ್ 25 ಅದ ಕೂಡಿಸ್ರಿ 600 ಆಯಿತು. 600 ಡಿವೈಡೆಡ್ ಬೈ 25 ಅಂದರೆ 25 ಒಂದಲೇ 25 ಎರಡಲೇ 50. ಆಮೇಲೆ 25 4ಲೇ ಅಂದರೆ 24 kg ಅವರ ಸರಾಸರಿ ತೂಕ ಆಯಿತು. ನೆಕ್ಸ್ಟು 36ನೇ ಕ್ವಶನ್ ನೋಡಿರಿ. 3 ಎಂಬುದು 60ರ ಎಷ್ಟು ಶೇಕಡಾವಾಗಿದೆ? 3 ಎಂಬುದು 60ರ ಶೇಕಡ ಎಷ್ಟು ಅಂತ ಕೇಳಿದಾಗ 3 ಒಂದಲೇ 3 ಹೌದಿಲ್ಲ 3 ಒಂದಲೇ 0ಗೆ 0 ತೆಗೆದುಬಿಡ್ರಿ ಮತ್ತೆ ಯಾಕೆ ಸುಮ್ಮನೆ 1 ನಿಮಿಷ. ಹಾಂ 3 ಒಂದಲೇ 3 20 ಕರೆಕ್ಟ್ ಅದು ಹೊಡ್ರಿ. ಆಮೇಲೆ 2 0 0 2 ಒಂದಲೇ 2 5 ಅಂದ್ರೆ ಎಷ್ಟು ಬಂತು 5%. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ನೆಕ್ಸ್ಟು 37ನೇ ಕ್ವಶನನ್ನು ನೋಡಿರಿ. ಹಾಂ ಇಲ್ಲಿ ಅನುಪಾತದಲ್ಲಿ ಎಕ್ಸ್ ವ್ಯಾಲ್ಯೂ ಕಂಡಿದ್ದಾರೆ. ಇವೆರಡು ಸಂಬಂಧ ಹೊಂದ್ಯಾವ ಅಂದ್ರೆ 4 × 12 ಆಗುತ್ತೆ. ಇಲ್ಲಿ ಎಕ್ಸ್ ಈಕ್ವಲ್ ಟು ಕಂಡಿಡಿದ್ರೆ ಎಕ್ಸ್ ಜೊತೆಗಿರುವಂತಹ ಈ 3 ಡಿವೈಡೆಡ್ ಬೈ ಆಗುತ್ತೆ. 3 ಒಂದಲೇ 3 4ಲೇ 4 × 4 ಅಂದ್ರೆ 16 ಆಯಿತು. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ವೆರಿ ಸಿಂಪಲ್, ವಿದಿನ್ ಸೆಕೆಂಡ್ ಒಳಗೆ ಬಿಡಿಸ್ಬೋದು. ಓಕೆ ಡನ್. 37 ಆಯಿತು. 38ನೇದು ಇಲ್ಲಿ ಬರುವಂಥದ್ದು ಎಮ್ ವ್ಯಾಲ್ಯೂ ಅಂತಂದ್ರೆ 3 ಅದ. ಅದೇ ರೀತಿ ಎನ್ ವ್ಯಾಲ್ಯೂ 4 ಅದ. ಇಲ್ಲಿ ಎಮ್ ಮತ್ತು ಎಲ್ ಕಾಣ್ತಾವಲ್ಲ ಅಲ್ಲಿ 3 4 ಹಾಕಬೇಕು. ಈಗ ಎಮ್ ವ್ಯಾಲ್ಯೂ ಇಲ್ಲಿ ಏನದ ರೀ 4 ಆದ ಥರ ಇಲ್ಲಿ 3 ವ್ಯಾಲ್ಯೂ ಹಾಕಬೇಕು. ಎನ್ ಅಂದರೆ ಎಷ್ಟು ಅದ ರೀ 4 ಹಾಕ್ಬೇಕು. ಇಲ್ಲಿ ಎಮ್ ಅಂದರೆ ಎಷ್ಟು ಅದ 3 ಅದ. ಎನ್ ಅಂದರೆ 4 ಅದ. ಈಗ ನಾವು ಅದನ್ನು ಫಿಲ್ ಮಾಡಿದರೆ ಎಷ್ಟಾಯಿತು 3 4ಲೇ 12 ಪ್ಲಸ್ 5 4ಲೇ 20. ಇದು 1ನೇ ಬಾಕ್ಸ್ ಆಯಿತು ಅನುಪಾತ. ನೆಕ್ಸ್ಟು 3 4ಲೇ 12 ಮೈನಸ್ ಎನ್ ಅಂದರೆ 4 20 ಪ್ಲಸ್ 12 ಅಂತಂದ್ರೆ 32 ಬಂತು. 12ರಾಗೆ 4 ಹೋದ್ರೆ 8 ಆಯಿತು. ಇವು ಒಂದ ಮಗ್ಗಿ ಹೋಗ್ತಾವೆ. ಎಲ್ಲಿಂದ ಹೋಗ್ತಾವೆ 8ರಲ್ಲೇ ಹೋಗ್ತಾವೆ. 8 ಒಂದಲೇ 8 4ಲೇ 4 ಅನುಪಾತ 1. ಆಪ್ಷನ್ ನಂಬರ್ ಎ ಈಸ್ ರೈಟ್. ನೆಕ್ಸ್ಟು ಸರಳ ಬಡ್ಡಿ ಮೇಲೆ ಅದ 5,000 ರೂಪಾಯಿಗೆ 20% ಹಂಗೆ 3 ವರ್ಷಕ್ಕೆ ಎಷ್ಟಾಗುತ್ತೆ? 5,000 ರೂಪಾಯಿ 20% 3 ವರ್ಷಕ್ಕೆ ಎಷ್ಟಾಗುತ್ತೆ ಅಂದ್ರೆ ಇವೆರಡು 0 ಇವೆರಡು 0 ಆಯಿತು. ಇಲ್ಲಿ ಉಳಿದಿರುವಂಥದ್ದು 50 × 23ಲೇ 60 ಅಂದರೆ 6 5ಲೇ 30 1 2 0 ಅಂತಂದ್ರೆ 3,000 ರೂಪಾಯಿಗಳು ಅಲ್ಲಿ ಬರುವಂತಹ ಸರಳ ಬಡ್ಡಿ. ಓಕೆ ನೆಕ್ಸ್ಟು ವ್ಯಕ್ತಿಯೊಬ್ಬರು ಗಂಟೆಗೆ 18 ಕಿಲೋಮೀಟರ್ ವೇಗದಲ್ಲಿ ಓಡುತ್ತಿದ್ದಾರೆ. 2 ಗಂಟೆಗಳಲ್ಲಿ ಕ್ರಮಿಸುವ ದೂರ ಎಷ್ಟು? ಅದನ್ನು ಮೀಟರ್ಗಳಲ್ಲಿ ಬರಿ ಅಂತಂದರೆ ಈಗ 18 ಕಿಲೋಮೀಟರ್ ಅಂತದ. ಓಕೆ 18 ಕಿಲೋಮೀಟರ್ ಇದ್ದಾಗ ಅಲ್ಲಿ ಎಷ್ಟು ಗಂಟೆ ಹೋಗ್ಯಾನ 2 ತಾಸು ಹೋಗ್ಯಾನ. ಅಂದರೆ ಟೋಟಲ್ ಎಷ್ಟಾಯಿತು 36 ಕಿಲೋಮೀಟರ್. ಹೌದಾ? ವೇಗ ಎಷ್ಟಾದ್ರೆ 18 ಕಿಲೋಮೀಟರ್ ವೇಗದಾಗ 2 ತಾಸು ಹೋಗ್ಯಾನ ಅಂದ್ರೆ 36 ಕಿಲೋಮೀಟರ್ ಹೋಗ್ಯಾನ. ಇದನ್ನು ಮೀಟರ್ ಒಳಗೆ ಬರಿ ಅಂತಂದ್ರೆ ಇಂಟು 1000 ಮಾಡಬೇಕು. ಅಂದ್ರೆ 36,000 ಮೀಟರ್ಗಳು. ಆಪ್ಷನ್ ನಂಬರ್ ಡಿ. ವೆರಿ ಸಿಂಪಲ್. 4ನೇ ಏನದ ರೀ ಎ ಸ್ಕ್ವೇರ್ 41 ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಪ್ಲಸ್ ಬಿ. ಇದನ್ನು ಹೆಂಗೆ ಬರೀತೀರಿ ಅಂದ್ರೆ ಎ ಪ್ಲಸ್ ಬಿ ಒಂದಾದ್ರೆ ಇನ್ನೊಂದು ಎ ಮೈನಸ್ ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ. ಇಲ್ಲಿ ಎ ಪ್ಲಸ್ ಬಿ ಹೋಯಿತು. ಉಳಿದದ್ದು ಏನು ಹೇಳ್ರಿ ಎ ಮೈನಸ್ ಬಿ. ದಿಸ್ ಈಸ್ ದಿ ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಓಕೆ ನೆಕ್ಸ್ಟು 42ನೇ ಕ್ವಶನು. ಹರಿ ಮತ್ತು ಗಿರಿಯ ವಯಸ್ಸಿನ ಮೊತ್ತ ಇಬ್ಬರದು. ಹರಿ ಮತ್ತು ಗಿರಿಯವರ ವಯಸ್ಸು 52. ಹಾಗಾದರೆ ಹರಿಯ ವಯಸ್ಸು ಎಷ್ಟು ಅದ ರೀ 23 ಆದ್ರೆ ಗಿರಿಯ ವಯಸ್ಸು ಎಷ್ಟು ಅಂತಂದ್ರೆ ಮೈನಸ್ ಮಾಡಿರಿ. ಗಿರಿ ಉಳಿತಾನ 52ರಾಗ 23 ಹೋದರೆ ಎಷ್ಟಾಯಿತು? 12ರಾಗ 3 ಹೋದ್ರೆ 9 ಆಯಿತು. ಲಾಸ್ಟಿಗೆ 9 ಎಲ್ಲ ಅದ 29 ಗಿರಿಯ ವಯಸ್ಸು. ನೆಕ್ಸ್ಟು 43ನೇ ಕ್ವಶನ್ ನೋಡಿರಿ. 12 ಸೆಂಟಿಮೀಟರ್ 13 ಸೆಂಟಿಮೀಟರ್ 17 ಸೆಂಟಿಮೀಟರ್ ಬಾಹುಗಳನ್ನು ಹೊಂದಿರುವ ತ್ರಿಭುಜ ಸುತ್ತಳತೆ ಅಂದಾಗ ಇದು ಒಂದು
ವಿಷಮಬಾಹು ತ್ರಿಭುಜ. ಇದು ಒಂದು ವಿಷಮಬಾಹು ತ್ರಿಭುಜ ಆಗಿರುವ ಕಾರಣ ಮೂರುಗಳನ್ನು ನಾವು ಕೂಡಿಸ್ಬೇಕು. 12 + 13 + 17 ಕೂಡಿಸಿದ ಮೇಲೆ ಬರುವಂಥದ್ದು 42 ಸೆಂಟಿಮೀಟರ್ ಆ ತ್ರಿಭುಜದ ಸುತ್ತಳತೆ ಆಗಿರುತ್ತದೆ. ಆಪ್ಷನ್ ನಂಬರ್ ಎ. ಅಂದ್ರೆ ಮೂರು ಬಾಹುಗಳು ಬೇರೆ ಬೇರೆ ಆಗಿದ್ದು ಅಂದ್ರೆ ಅವುಗಳನ್ನ ಕೂಡಿಸ್ಬೇಕು. ನೆಕ್ಸ್ಟು ಆಯತದ ಉದ್ದವು ಅಗಲದ 2ರಷ್ಟಿದೆ. ನೋಡಿರಿ, ಉದ್ದವು ಎಷ್ಟದಂದ್ರೆ ಅಗಲದ 2ರಷ್ಟಿದೆ. ಇದು 2x ಆದರೆ ಇದು ಎಕ್ಸು, ಇದು ಎಕ್ಸ್ ಆದರೆ ಇದು 2x. ಕರೆಕ್ಟ್ ಐತೆ? ಓಕೆ. ಅವ್ರೇನು ಕೇಳತ್ತರ, 42 ಸೆಂಟಿಮೀಟರ್ ಸುತ್ತಳತೆ ಆಗಿದ್ರೆ ಅದರ ಉದ್ದ ಎಷ್ಟು ಅಂತಂದಾಗ ಫಸ್ಟಿಗೆ ಅವರು ಸುತ್ತಳತೆಯನ್ನು ಕೊಟ್ಟಾರಂದ್ರೆ ಅದರ ಫಾರ್ಮುಲಾ ಏನದ 2 × L + B. ಓಕೆ, 2 × L + B ಅಂದರೆ ಇದು L ಅದ, ಇದು B ಅದ. 2x + x ಅಂದ್ರೆ 3x ಆಯಿತು. ಅದೇ ರೀತಿ ಇಲ್ಲಿ 42 ಸೆಂಟಿಮೀಟರ್ ಅವರು ಸುತ್ತಳತೆಯನ್ನು ಕೊಟ್ಟಾರೆ. ಇಲ್ಲಿ 3 2 ಎಷ್ಟದ 6x, ಇಲ್ಲಿ 42. ಈಗ ಡಿವೈಡ್ ಮಾಡಿ. 6 1 6 ಎಷ್ಟರಲ್ಲಿ 6 7 42 ಅಂದ್ರೆ x = 7 ಬಂತು. ಅವ್ರೇನು ಕೇಳ್ಯಾರ, ಉದ್ದವನ್ನು ಕೇಳ್ಯಾರ. ಉದ್ದ ಅಂದರೆ ಏನು? ಲೆಂತ್. L = 2x ಅಂದ್ರೆ 2 × 7 7 2 ಎಷ್ಟು 14 ಸೆಂಟಿಮೀಟರ್. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ವೆರಿ ಸಿಂಪಲ್ ಇರುತ್ತೆ, ನೀವು ಅದನ್ನು ಮಾಡಬೇಕಾಗತ್ತೆ. ನೆಕ್ಸ್ಟು 45ನೇ ಕ್ವಶನ್ ನೋಡಿರಿ. ಘನದ ಮೇಲ್ಮೈ ವಿಸ್ತೀರ್ಣ 54 ಸೆಂಟಿಮೀಟರ್ ಆದರೆ ಘನಫಲವನ್ನು ಕಂಡುಹಿಡಿಯಿರಿ ಅಂತಂದ್ರೆ ಮೇಲ್ಮೈ ವಿಸ್ತೀರ್ಣ ಅಂತಂದಾಗ ಫಸ್ಟಿಗೆ ಏರಿಯಾ = 6a². ಇಲ್ಲಿ 54 ವಿಸ್ತೀರ್ಣ ಕೊಟ್ಟಾರ 6a². ನನಗೆ ಎ ಬೇಕಾಗೈತಿ. 6 1 6 9 54. a² = 9 ಅಂದ್ರೆ a = 3 ಆಯಿತು. ಹೌದಾ? ಸ್ಕ್ವೇರ್ನ ಹೊರಗೆ ತೆಗೆದು ಇದು 3 ಆಯಿತು. ಅಂದ್ರೆ ನನಗೆ ವ್ಯಾಲ್ಯೂಮ್ ಘನಫಲ ಬೇಕಾಗಿತ್ತು ಅಂದ್ರೆ a³ ಅಂದ್ರೆ 3³ ಎ ಅಂದರೆ ಎಷ್ಟು ಅದ 3 ಅದ. 3³ ಅಂದರೆ ಎಷ್ಟು 27 ಸೆಂಟಿಮೀಟರ್ ಕ್ಯೂಬ್. ಆಪ್ಷನ್ ನಂಬರ್ ಬಿ ಇಸ್ ರೈಟ್. ಇದು ಮ್ಯಾಥ್ಸ್ಗೆ ಸಂಬಂಧಪಟ್ಟಂಥ 15 ಪ್ರಶ್ನೆಗಳಾದ್ರೆ ಇನ್ನು ರೀಸನಿಂಗ್ ಸಂಬಂಧಪಟ್ಟಂತೆ 5 ಕ್ವಶನ್ಗಳು. ಹುಡುಗರ ಸಾಲಿನಲ್ಲಿ ಅರ್ಪಿತ್ ಎರಡೂ ಬದಿಯಿಂದ 16ನೇ ಸ್ಥಾನದಲ್ಲಿದ್ದಾನೆ. ಹಾಗಾದರೆ ಒಟ್ಟು ಜನರು ಎಷ್ಟು? ಎರಡೂ ಬದಿಯಿಂದ 16 ಅಂದ್ರೆ 2 16 ಕೂಡಿಸ್ರಿ ಎಷ್ಟಾಯಿತು? 32 ಆಯಿತು. ಆದರೆ ಈ ಅರ್ಪಿತನ್ನು 2 ಸಲ ಹಿಡಿದಿರ್ತೀವಿ, 1 ಮೈನಸ್ ಮಾಡಿರಿ, ಆನ್ಸರ್ ಬರುವುದು 31. ಆ ಸಾಲಿನಲ್ಲಿರೋ ಟೋಟಲು 31. ನೆಕ್ಸ್ಟು ಇಲ್ಲಿ ಬರುವಂಥದ್ದು ಕೋಡಿಂಗ್ ಡಿಕೋಡಿಂಗ್ ಮೇಲೆ ಅದ, ಏನೂ ಮಾಡಿಲ್ಲ. ಈ ಬರುವಂಥ ಶಬ್ದವನ್ನು ಉಲ್ಟಾ ಬರ್ದಾರೆ. ಅಕ್ಷರಗಳನ್ನು ಸೀರಿಯಲ್ ಹೆಂಗದವಲ್ಲ ಅವನ್ನ ಉಲ್ಟಾ ಬರ್ದಾರೆ. ಈಗ ಬರುವಂತಹ ಮೈಂಡ್ ಎಂಬ ಪದವನ್ನು ಉಲ್ಟಾ ಬರೀಬೇಕು. ಫಸ್ಟಿಗೆ DNIM ಅಂದರೆ ಲಾಸ್ಟಲ್ಲಿ ಎಮ್ ಇರುವಂತಹ ಒಂದು ಆನ್ಸರು ಆಪ್ಷನ್ ನಂಬರ್ ಡಿ. ನೆಕ್ಸ್ಟು 48ನೇ ಕ್ವಶನ್. ಈ ಶಬ್ದವನ್ನು ಮ್ಯಾಚಿನರಿ ಎಂಬ ಪದವನ್ನು ಇಂಗ್ಲೀಷ್ ವರ್ಣಮಾಲೆಯಂತೆ ಜೋಡಿಸಿದರೆ ಎಷ್ಟು ಪದಗಳು ಅವುಗಳ ಸ್ಥಾನದಲ್ಲಿ ಬರ್ತಾವಂತಂದ್ರೆ ನೋಡಿ, MACHINERY. ಇದನ್ನು ಸೀರಿಯಲ್ ಆಗಿ ಬರೀನು. ಫಸ್ಟಿಗೆ ಎ ಬರುತ್ತೆ, ಆಮೇಲೆ ಸಿ ಬರುತ್ತೆ, ಆಮೇಲೆ ಇ ಬರುತ್ತೆ, ಆಮೇಲೆ ಎಚ್ ಬರುತ್ತೆ, ಆಮೇಲೆ ಐ ಬರುತ್ತೆ. ಹೌದಾ? 3 4 ಎಚ್ ಆಯಿತಾ. ABCDEFGHIJKL ಎಮ್ ಅದ. ನೆಕ್ಸ್ಟು ಎನ್ ಅದ, ಎನ್ ಆದಮೇಲೆ ಆರ್ ಅದ, ಆಮೇಲೆ ವಾಯ್ ಅದ. ಎಷ್ಟು ಅದಾವೆ ನೋಡಿರಿ ಅವುಗಳ ಸ್ಥಾನದಲ್ಲಿ? ಎ ಸಿ ಇಲ್ಲ, ಡಿ ಇಲ್ಲ, ಎಚ್ ಅದ ನೋಡಿರಿ. ಎಚ್ ಒಂದದ, ಐ ಒಂದದ, ಆಮೇಲೆ ಐ ಒಂದದ, ನೆಕ್ಸ್ಟು ಆರ್ ಅದ, ನೆಕ್ಸ್ಟು ವಾಯ್ ಅದ. ಅಂದರೆ ಟೋಟಲ್ ಎಷ್ಟು ಅದಾವೆ ರೀ? 4 ಶಬ್ದಗಳು ಅವುಗಳ ಸ್ಥಾನದಲ್ಲಿ ಬಂದಾವ. ಹೌದಾ? ಅಂದ್ರೆ ಆಪ್ಷನ್ ನಂಬರ್ ಸಿ ಇಸ್ ರೈಟ್. ಈ ರೀತಿ ನೀವು ಚೆಕ್ ಮಾಡಬೇಕು. ನೆಕ್ಸ್ಟು 49ನೇ ಕ್ವಶನ್ ನೋಡಿರಿ. ಬಿ ಅಕ್ಷರಗಳ ತಕ್ಷಣದಲ್ಲಿ ಮೊದಲು ಒಂದು ಸ್ವರಾಕ್ಷರ ಇರಬೇಕು. ಅಂದರೆ ಸ್ವರ ಅಕ್ಷರ ಆದ ಮೇಲೆ ಬಿ ಇರಬೇಕಂದ್ರೆ ಎ ಆದಮೇಲೆ ಬಿ ಅದ, ಒಂದೇ ಅದ. ಅಂದ್ರೆ ಆಪ್ಷನ್ ನಂಬರ್ ಬಿ ಇಸ್ ರೈಟ್. ನೆಕ್ಸ್ಟು ಕೊನೆಯ ಪ್ರಶ್ನೆ ಏನದ ನೋಡಿರಿ. ಇಲ್ಲಿ ಈ ಶಬ್ದಕ್ಕೆ ಈ ಶಬ್ದ ಸಂಬಂಧದ, ಈ ಶಬ್ದಕ್ಕೆ ಈ ಸಂಬಂಧ ಶಬ್ದದ, ಈ ಶಬ್ದಕ್ಕೆ ಯಾವುದದ ಅಂತಂದ್ರೆ ಇಲ್ಲಿ ಮಾಡಿರುವಂಥದ್ದು ಒಂದೇ. ಇಲ್ಲಿ -1 ಪ್ಯಾಟರ್ನ್ನ ಯೂಸ್ ಮಾಡ್ಯಾರ. ಅಂದ್ರೆ ಈಗ ವಿ ಅದ, ಈ ಶಬ್ದವನ್ನು ಕೊನೆಯ ಅಕ್ಷರ ವಿ ಅದ, ಅದರ ಹಿಂದಿನ ಅಕ್ಷರ ಯಾವುದು? ಯು ಅದ. ಕೊನೆಯಲ್ಲಿ ಬರುವಂತಹ ಯು ಯಾವುದರ ಇದ್ರಾಗಿಲ್ಲ, ಇದ್ರಾಗಿಲ್ಲ. ಈಗ ಬರುವಂಥದ್ದು 2 ಆಪ್ಷನ್ ನನಗೆ. ಒಂದು ಎ ಆಗ್ಬೋದು, ಇಲ್ಲ ಡಿ ಆಗ್ಬೋದು. ಇದರಲ್ಲಿ ಫಸ್ಟ್ ಲೆಟರ್ ತೊಗೋತೀನಿ ನಾನು. ಮತ್ತು ನೆಕ್ಸ್ಟು ಡಿ ಹಿಂದಿನ ಲೆಟರ್ ಯಾವುದು? ಇ ಅದ. ಈ ಫಸ್ಟ್ ಎಲ್ಲದ ಇದದ, ಅಂದರೆ ಇದು ಬರೋಂಗಿಲ್ಲ. ಆಪ್ಷನ್ ನಂಬರ್ ಡಿ ಇಸ್ ರೈಟ್. ಎಲ್ಲ ಮಾಡುವಂಥ ಅವಶ್ಯಕತೆ ಇಲ್ಲ. ಸಿಂಗಲ್ ಒಂದು ಅಕ್ಷರಗಳನ್ನ ಮಾಡಿದರೆ ನಿಮಗೆ
ಖಂಡಿತವಾಗಿ ಏನಪ್ಪ ಆನ್ಸರ್ ದೊರೀತದೆ. ಇದು ನಿಮ್ಮದು ಎಷ್ಟನೇ ಟೆಸ್ಟ್ ಆಗುತ್ತೆ? 6ನೇ ಟೆಸ್ಟ್ ಆಗುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಬರುವಂಥದ್ದು ನಾಳೆ 7ನೇ ಟೆಸ್ಟ್ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟು. ನಿಮ್ಮ ಪರೀಕ್ಷೆ ಬರುವಷ್ಟರಲ್ಲಿ ಎಲ್ಲ ಒಂದು ಸೆಟ್ಟನ್ನು ಬರುವಂತಹ ಆಫೀಸಲ್ಲಿ ಬಂದಂತಹ ಪ್ರಶ್ನೆ ಪತ್ರಿಕೆಗಳನ್ನು ಹಾಗೂ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಗಳದಾವ, ಅವುಗಳನ್ನ ನಿಮ್ಮ ಎಕ್ಸಾಮ್ ಬರೋಕ್ಕಿಂತ ಮುಂಚೆ ದಿನಕ್ಕೆ 2 ಕ್ಲಾಸನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಕಂಟಿನ್ಯೂ ಆಗಿ ಕ್ಲಾಸನ್ನು ನೋಡ್ತಾ ಇರಿ. ಅದೇ ರೀತಿ ವಿಡಿಯೋ ಶೇರ್ ಮಾಡಿರಿ. ಯಾರೇನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಶನ್ ಬಂದೇ ಬರುತ್ತೆ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.